ಹೆಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ನಂದಾದೀಪ. ನಾವು ಬಂದಿರೋದು ಕಾಡಿನ ಮಧ್ಯೆ ಇರುವ ಒಂದು ಪವಿತ್ರ ಕ್ಷೇತ್ರಕ್ಕೆ. ಇದು ವರ್ಷದಲ್ಲಿ 28 ದಿನ ಮಾತ್ರ ತೆರೆದಿರುತ್ತದೆ. ಇಲ್ಲಿ ನಡೆದಿದ್ದು ಸತೀದೇವಿಯ ಆತ್ಮತ್ಯಾಗ. ಮಹಾದೇವನ ಕೋಪದಿಂದ ಇಡೀ ಲೋಕವೇ ನಡುಗಿತ್ತಂತೆ. ಆ ಕ್ಷೇತ್ರ ಯಾವುದು ಗೊತ್ತಾ? ಅದೇ ಕೇರಳದ ಕೊಟ್ಟಿಯೂರು. ಮಹಾದೇವನ ಕ್ಷೇತ್ರ ಕಣ್ಣೂರು ಜಿಲ್ಲೆಯ ದಟ್ಟ ಕಾಡಿನ ಮಧ್ಯೆ ಬಾವಲಿ ನದಿಯ ದಡದ ತೀರದಲ್ಲಿ ನೆಲೆಸಿರುವ ಈ ದೇವಸ್ಥಾನಕ್ಕೆ ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ. ಬಹಳ ಹಿಂದೆ ದಕ್ಷ ಪ್ರಜಾಪತಿ ಒಂದು ಮಹಾಯಾಗ ಏರ್ಪಡಿಸಿದ್ದರು. ಎಲ್ಲ ದೇವಾನುದೇವತೆಗಳನ್ನು ಆಹ್ವಾನಿಸಿದ್ದರು. ಆದರೆ ಶಿವ ಸತಿಯನ್ನು ಆಹ್ವಾನಿಸಿರಲಿಲ್ಲ. ಇದರಿಂದ ದುಃಖಿತಗೊಂಡ ಸತೀದೇವಿ ಯಾಗಕ್ಕೆ ಹೋದರು. ಅಲ್ಲಿ ಯಾಗಭೂಮಿಯಲ್ಲಿ ತನ್ನ ಪತಿ ಶಿವನಿಗೆ ಆದ ಅವಮಾನದಿಂದ ಸತಿಯ ಹೃದಯ ಕಲ್ಲಾಯಿತು. ಧರ್ಮಕ್ಕೆ ಧಕ್ಕೆ, ಗೌರವಕ್ಕೆ ನೋವು ತಟ್ಟಿತು. ಈ ಸತಿ ಅಗ್ನಿಯ ಮುಂದೆ ನಿಂತರು. ಆತ್ಮಬಲಿಪೀಠದಲ್ಲಿ ತನ್ನನ್ನು ಅರ್ಪಿಸಿದರು. ಈ ಸುದ್ದಿ ಶಿವನಿಗೆ ತಲುಪಿದಾಗ ಭೂಮಿ ನಡುಗಿತು, ಆಕಾಶ ಕಂಪಿಸಿತು. ತನ್ನ ಜಡೆಯಿಂದ ವೀರಭದ್ರನನ್ನು ಸೃಷ್ಟಿಸಿದರು. ಆಗ ವೀರಭದ್ರ ದಕ್ಷನ ಯಾಗವನ್ನು ಧ್ವಂಸ ಮಾಡಿ ಆ ಅಧರ್ಮ ವಿರುದ್ಧ ಧರ್ಮದ ವಿಜಯವನ್ನು ಸಾರಿದರು. ಅದಕ್ಕೆ ಕೊಟ್ಟಿಯೂರು ಕೇವಲ ಒಂದು ದೇವಸ್ಥಾನವಲ್ಲ, ಶಿವನ ಪ್ರೀತಿ, ಸತಿಯ ತ್ಯಾಗ ಹಾಗೂ ಧರ್ಮದ ವಿಜಯದ ಒಂದು ಪವಿತ್ರ ನೆನಪು. ಆದರೆ ಈ ಕ್ಷೇತ್ರದ ಅತ್ಯಂತ ಆಶ್ಚರ್ಯಕರವಾದ ಸಂಗತಿ ಏನೆಂದರೆ, ಇಲ್ಲಿನ ಪ್ರಮುಖ ಪೂಜ್ಯ ಸ್ಥಳವು ಕೇವಲ 28 ದಿನಗಳು ಮಾತ್ರ ತೆರೆದಿರುತ್ತದೆ. ಪ್ರತಿ ವರ್ಷವೂ ಸಾವಿರಾರು ಭಕ್ತರು ಕಾಡಿನ ದಾರಿಯಲ್ಲಿ ನಡೆದು ನದಿಯನ್ನು ದಾಟಿ ಶಿವನ ದರ್ಶನಕ್ಕಾಗಿ ಬರುತ್ತಾರೆ. ಇಲ್ಲಿ ದೊಡ್ಡ ಗೋಪುರವಿಲ್ಲ, ಭಾರಿ ಅಲಂಕಾರವಿಲ್ಲ. ಕೊಟ್ಟಿಯೂರು ಮಹಾದೇವನ ಕ್ಷೇತ್ರವು ಮೇ-ಜೂನ್ ತಿಂಗಳಲ್ಲಿ ನಡೆಯುವ ವೈಶಾಖ ಮಹೋತ್ಸವದ ಸಮಯದಲ್ಲಿ ಮಾತ್ರ ಕೇವಲ 28 ದಿನಗಳು ಮಾತ್ರ ತೆರೆದಿರುತ್ತದೆ. ಏಕೆಂದರೆ ಇದು ಪ್ರಾಚೀನ ಸಂಪ್ರದಾಯ. ಆದರೆ ಪ್ರಕೃತಿ ಮಧ್ಯೆ ಶಿವನ ದಿವ್ಯ ಸಾನ್ನಿಧ್ಯವನ್ನು ಅನುಭವಿಸಬಹುದು ಎಂದು ಭಕ್ತಾದಿಗಳು ನಂಬುತ್ತಾರೆ. ಸತೀದೇವಿಯ ತ್ಯಾಗ ಮತ್ತು ಶಿವನ ಧರ್ಮನಿಷ್ಠೆ ಹಾಗೂ ಪ್ರೀತಿ ಮಾನವನ ಸಂಕುಲಕ್ಕೆ ಒಂದು ನೀತಿ ಪಾಠವಾಗಿದೆ. ಈ ಕ್ಷೇತ್ರವು ಶಕ್ತಿಪೀಠದ ಮೂಲ ಸ್ಥಳವೂ ಹೌದು. ಮತ್ತೆ ಶಿವ ಒಂದು ವರವನ್ನು ಸಹ ನೀಡಿದ್ದಾರೆ ಎಂಬ ಪೌರಾಣಿಕ ಹಿನ್ನೆಲೆ ಇದೆ. ಏನೆಂದರೆ, ತಾನು ಪ್ರೀತಿಯನ್ನು ಕಳೆದುಕೊಂಡು ಅನುಭವಿಸಿದ ನೋವು ಯಾರೂ ಅನುಭವಿಸಬಾರದು ಎಂದು ಈ ಕ್ಷೇತ್ರಕ್ಕೆ ಬಂದು ಯಾರು ತನ್ನ ದರ್ಶನ ಪಡೆಯುತ್ತಾರೋ ಆ ದಾಂಪತ್ಯ ಜೀವನ ಚೆನ್ನಾಗಿರುವುದು ಎಂಬ ನಂಬಿಕೆ ಸಹ ಇದೆ. ಮತ್ತೆ ಯಾರೆಲ್ಲ ಈ ಕ್ಷೇತ್ರಕ್ಕೆ ಇನ್ನೂ ಹೋಗಿಲ್ಲ, ಹೋಗಿ ಮಹಾದೇವನ ಆಶೀರ್ವಾದ ಪಡೆಯಿರಿ. ಮತ್ತಷ್ಟು ಲಾಗ್ಸ್ಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್. ಮತ್ತೆ ಸಿಗೋಣ.